ಹಾಯ್ ನಮಸ್ತೆ ಎಲ್ಲರಿಗೂ. ನಮ್ಮ ಕುಂದಾಪುರ ಕೈ ರುಚಿಗೆ ಸ್ವಾಗತ ಕೊಡ್ತಾ ಇದ್ದೀನಿ. ನಿಮ್ಮ ಸುಜಾತ. ಇವತ್ತು ನಾನೊಂದು ವಾಂಗಿಬಾತ್ ಮಾಡಿ ತೋರಿಸ್ತಿದ್ದೀನಿ. ಬಾಣಲಿಗೆ 1-2 ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ. ಬದನೆಕಾಯಿ ಎಲ್ಲ ಚಿಕ್ಕ ಚಿಕ್ಕದಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ. ಈಗ ಬಿಸಿ ಆದ ತಕ್ಷಣ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಕರಿಬೇವು, ಇಂಗು ಒಂದು ಚಿಟಿಕೆ, ಇದೆಲ್ಲ ಹಾಕಿ ಇದಿಷ್ಟು ಐಟಮ್ ಹಾಕಿ ಸಣ್ಣ ಉರಿಯಲ್ಲಿ ಘಮ ಬರೋ ತನಕ ಫ್ರೈ ಮಾಡ್ತೀನಿ. ಆಮೇಲೆ 1-2 ಬ್ಯಾಡಗಿ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊತೀನಿ. ಹಾಗೆ ಒಂದು ದಪ್ಪ ಈರುಳ್ಳಿ ಹಚ್ಚಿ ಇಟ್ಕೊಂಡಿದ್ದೀನಿ, ಟೊಮೆಟೊ ಹಚ್ಚಿ ಇಟ್ಕೊಂಡಿದ್ದೀನಿ. ಈಗ ಒಂದು ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಸಹ ನಮ್ಮ ಮನೇಲಿ ಗಿಡದಲ್ಲೇ ಆಗಿರೋದು, ಇದು ಎಷ್ಟು ಚೆನ್ನಾಗಿದೆ ನೋಡಿ, ಫ್ರೆಶ್ ಆಗಿ. ಅದನ್ನು 1-2 ಭಾಗ ತುಂಡು ಮಾಡ್ಕೊಂಡಿದ್ದೀನಿ. ಒಗ್ಗರಣೆಗೆ ಇದು ಹಾಕಿಬಿಟ್ರೆ ಗಮ್ ಅಂತ ಸ್ಮೆಲ್ ಪರಿಮಳ ಬರುತ್ತೆ. ಗಮ್ 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 ಅನ್ನತ್ತೆ ನೋಡಿ. ಕೊನೆ ತನಕ ಎಲ್ಲೂ ಸ್ಕಿಪ್ ಮಾಡಬೇಡಿ. ಇವಾಗ ಒಂದು ದಪ್ಪ ಈರುಳ್ಳಿನ ಹಚ್ಚಿ ಇಟ್ಕೊಂಡಿದ್ದೀನಿ. ಒಬ್ಬೊಬ್ಬರು ಈರುಳ್ಳಿ ಹಾಕದೇನೆ ಹಾಗೆ ಮಾಡ್ತಾರೆ, ಆದರೆ ನಾನು ಮಾತ್ರ ಈರುಳ್ಳಿ ಹಾಕ್ತೀನಿ. ಈರುಳ್ಳಿ ಹಾಕಿದರೆ ಟೇಸ್ಟ್ ಇರುತ್ತೆ. ಆದರೆ ಒಟ್ಟಾರಿಂದ ಈರುಳ್ಳಿನ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತನಕ ಅದನ್ನು ಫ್ರೈ ಮಾಡಬೇಕು. ಈಗ ಟೊಮೆಟೊ ಒಂದು ಹಚ್ಚಿ ಇಟ್ಕೊಂಡಿದ್ದೀನಿ, ಚಿಕ್ಕದು. ಹುಣಸೆ ಹಣ್ಣು ರಸ ಮಾಡಿ ಇಟ್ಕೊಂಡಿದ್ದೀನಿ ಆವಾಗಲೇ. ಸುಮ್ಮನೆ ಒಂದು ಟೇಸ್ಟಿಗೆ ಒಂದು ಟೊಮೆಟೊ ಹಾಕಿದ್ದೀನಿ. ಅರಿಶಿನ ಪುಡಿ, ಹಾಕಿ ಹೀಗೆ ಕೈ ಹಾಕ್ತಾನೆ ಇರಬೇಕು. ಇವಾಗ ಸ್ವಲ್ಪ ಬಟಾಣಿ ಇತ್ತಲ್ಲ, ಬಟಾಣಿನೂ ಸ್ವಲ್ಪ ಹಾಕ್ಕೊಂಡು ಹಾಗೆ ಫ್ರೈ ಮಾಡ್ತೀನಿ. ಬಟಾಣಿ, ಹಸಿ ಬಟಾಣಿ. ಅದು ಹಾಗೆ ಎಣ್ಣೆ ಒಳಗೆ ಬೇಯ್ತಾ ಇರುತ್ತೆ ಬಟಾಣಿ. ಆಮೇಲೆ ಬಟಾಣಿ ಬೆಂದಮೇಲೆ ಬದನೆಕಾಯಿನೂ ಹಾಕ್ಬಿಟ್ಟೆ. ಎಲ್ಲ ಸೇರಿ ಹಾಗೇ ಬೇಯ್ತಾ ಇರುತ್ತೆ. ತುಂಬ ಸಣ್ಣ ಉರಿ ಮಾಡ್ಕೋಬೇಕು ಫ್ರೆಂಡ್, ತುಂಬ ದೊಡ್ಡ ಉರಿ ಮಾಡ್ಕೋಬಾರ್ದು. ಮೊದಲು ಇದು ಒಂದು ಗ್ರೀನ್ ಕಲರ್ ಬರುತ್ತೆ, ಉದ್ದುದ್ದ ಬೆಂಡೆಕಾಯಿ. ಅದಾದರೆ ಚೆನ್ನಾಗಿರುತ್ತೆ, ಅದಿರಲಿಲ್ಲ. ಈಗ ಹುಣಸೆ ಹಣ್ಣು ರಸ ಇದಕ್ಕೆ ಹಾಕ್ಬಿಡ್ತೀನಿ. ಎಲ್ಲ ಹುಳಿ ಅಂದರೆ ವಾಂಗಿಬಾತ್ ಅಂದರೆ ಸ್ವಲ್ಪ ಹುಳಿ ಸ್ವಲ್ಪ ಸ್ವೀಟು ಇರಬೇಕು. ಸ್ವೀಟ್ ಅಂದರೆ ತುಂಬ ಸ್ವೀಟ್ ಎಲ್ಲ, ಸ್ವಲ್ಪ ಯಾವುದಕ್ಕಾದ್ರೂ ಒಂದು ಚೂರು ಬೆಲ್ಲ ಹಾಕಿದರೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಆಯಿತು, ಬೇಯ್ತಾ ಇದೆ ನೋಡಿ. ಇವಾಗ ಬಾತ್ಗಳಲ್ಲಿ ಎಷ್ಟೊಂದಿದೆ, ಆದರೆ ಈ ಮಕ್ಕಳಿಗೆ ಬಾಕ್ಸ್ ಕೊಡುವಾಗ ಈಗ ನಾನು ಮನೆಯಲ್ಲಿ ಮಾಡ್ಕೊಂಡಿದ್ದು ಖಾರದ ಪುಡಿ, ಇದು ವಾಂಗಿಬಾತ್ ಪುಡಿ. ಇದು ಬೇಕಾದರೆ ಇನ್ನೊಂದು ದಿನ ಇದನ್ನೇ ಸಪ್ರೇಟಾಗಿ ತೋರಿಸ್ತೀನಿ ಪೌಡ್ರ್ ಮಾಡೋದು ಹೇಗೆ ಅಂತ. ನಾನು ರೆಡಿಮೇಡೆಲ್ಲ ಹಾಕೋದಿಲ್ಲ ಫ್ರೆಂಡ್ಸ್, ಮನೆಯಲ್ಲೇ ಮಾಡ್ಕೊತೀನಿ. ಇಲ್ಲಾಂದರೆ ಆವಾಗಲೇ ಪುಡಿ ಮಾಡಿ ಹಾಕ್ಕೊತೀನಿ ನೋಡಿ. ಎಲ್ಲ ಆಯಿತು, ಚೆನ್ನಾಗಿ ಬೇಯ್ತಾ ಇದೆ. ಒಂದು
5-10 ನಿಮಿಷ ಹೀಗೆ ಸಣ್ಣ ಉರಿಯಲ್ಲಿ ಮುಚ್ಚಿ ಇಟ್ಬಿಡ್ತೀನಿ, ಹಾಗೆ ಬೆಂದ್ಬಿಡುತ್ತೆ. ಸರಿ, ಎಲ್ಲ ಮುಗೀತು. ಇವಾಗ ಏನು ಮಾಡಿದ್ದೀನಿ, ಒಣಕೊಬ್ಬರಿ ಸ್ವಲ್ಪ ತುರಿದು ಇಟ್ಕೊಂಡಿದ್ದೀನಿ, ಅದನ್ನು ಕೊನೆಯಲ್ಲಿ ಹಾಕ್ತೀನಿ. ಒಣಕೊಬ್ಬರಿ ಅದು ಸ್ವಲ್ಪ ಪುಡಿ ಮಾಡಿದ್ದೀನಿ. ಹಾಗೆ ಎಲ್ಲ ಕೊನೆಯಲ್ಲಿ ಒಣಕೊಬ್ಬರಿ ಹಾಕಿ ಮುಚ್ಚಿ ಇಟ್ಬಿಟ್ರೆ ಮುಗ್ದೇ ಹೋಯಿತು ನೋಡಿ. ವಾಂಗಿಬಾತು ತುಂಬ ಚೆನ್ನಾಗಿ ಬಂದಿದೆ. ನೋಡೋಕ್ಕೆ ತಿನ್ನೋಕ್ಕೆ ಹೇಗಿದೆ ಅಂತ ತಿಂದು ನೋಡಿ ಹೇಳ್ತೀನಿ ಫ್ರೆಂಡ್ಸ್. ನೀವು ಮಾಡೋದು ಯಾವ ಥರ ಇದೆ ಅಂತ ನನಗೆ ಒಂದು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಆಯಿತು, ಮತ್ತೆ ಇನ್ನೊಂದು ಒಳ್ಳೆಯ ಅಡುಗೆ ರೆಸಿಪಿಯೊಂದಿಗೆ ನಿಮ್ಮನ್ನು ಮೀಟ್ ಆಗ್ತೀನಿ. ಕಾಯ್ತಾ ಇರಿ.